ನನ್ನ ಹತ್ರ ಇನ್ನೂ ನೀವು ನಂಬಲ್ಲ, ನನ್ನ ಹತ್ರ ಇನ್ನೂ 50ರಿಂದ 60 ಪ್ರಾಪರ್ಟಿ ಇದಾವೆ ಸರ್. ನನ್ನ ಮೇಲೆ ಹಣೆ ಇಟ್ಟಳು ಸರ್. ಏನ್ ಸರ್, ಒಂದೆರಡು ರೂಮ್ ಅಲ್ಲಿ ಎಲ್ಲ ಕಡೆ ಕಾಟ್ ಕೊಟ್ರೆ ನೀವು ಮೂರ್ ರೂಮ್ಗೂ, ಅದು ಕಿಂಗ್ ಸೈಜ್ ಅಲ್ಲಿ ವಿತ್ ಹೈಡ್ರಾಲಿಕ್. ಸ್ನೇಹಿತರೆ, ಜಾಲಹಳ್ಳಿಗೆ ನಿಯರ್ ಆಗುವಂತ ಪ್ರಾಪರ್ಟಿ ಏನಾದ್ರು ಹುಡುಕ್ತಾ ಇದ್ದೀರಾ? ಹಂಗಂತಂದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರನೇ. ಜಾಲಹಳ್ಳಿಯಿಂದ ಕೇವಲ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಅಬ್ಬಿಗೆರೆ ಮೇನ್ ರೋಡ್ ಹತ್ರ ಇವತ್ತು ಇರುವಂತದ್ದು. ಸೊ ನೋಡ್ತಾ ಇದ್ದೀರಾ, ಶ್ರೀ ಅಯ್ಯಪ್ಪ ಎಜುಕೇಶನ್ ಸೆಂಟರ್ ಲ್ಯಾಂಡ್ ಮಾರ್ಕ್ ಅಂತಾನೆ ಇಟ್ಕೊಳ್ಳಿ. ಇಲ್ಲಿಂದ ಬಂದು ಇವತ್ತು ತೋರಿಸುವಂತ ಪ್ರಾಪರ್ಟಿ ಎಲ್ಲ ನಿಮಗೆ GBA ಲಿಮಿಟ್ಸ್ ಅಲ್ಲಿ ಬರುವಂತದ್ದು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬರುವಂತ ಪ್ರಾಪರ್ಟಿಗಳು ತೋರಿಸ್ತೀನಿ. DC ಕನ್ವರ್ಷನ್ ಈ ಖಾತೆ ಇರುವಂತ ಪ್ರಾಪರ್ಟಿಗಳು ಒಂದಲ್ಲ ಎರಡಲ್ಲ, ಇವತ್ತು 4 ಪ್ರಾಪರ್ಟಿ ಸೇಮ್ ಆಸ್ ಇಟ್ ಈಸ್. ಶ್ರೀ ಮುರಳಿ ಸರ್ ಜೊತೆ ಇವತ್ತು ವಾಕ್ ಓವರ್ ಹೋಗ್ತಾ ಇದೀವಿ. ಬನ್ನಿ, ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಆಗಿ ನಿಮಗೆ ವಾಕ್ ಓವರ್ ತೋರಿಸುವಂತದ್ದು ಬಂದಿದ್ದಾರೆ. ಬನ್ನಿ ಮೀಟ್ ಮಾಡೋದ. ಹಾಯ್ ಸರ್. ಹಾಯ್ ಸರ್. ಆರಾಮ ಸರ್. ಈಗ ಫಸ್ಟ್ ಪ್ರಾಪರ್ಟಿ ಯಾವ ಕಡೆ ಸರ್? ಸರ್ ಬನ್ನಿ, ಇನ್ನೊಂದು ಸ್ಕೂಲ್ ಪಾಯಿಂಟ್ ಇದೆ, ಆ ಸ್ಕೂಲ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್, ಹೋಗೋದ. ಸರ್ ನೋಡಿ, ಇದೆ ರೈಂಬೋ ಸ್ಕೂಲು, ಹೇಳದ್ನಲ್ಲ ರೈಂಬೋ ಸ್ಕೂಲ್ ಇದೆ, ಪ್ಲಸ್ RR ಇನ್ಸ್ಟಿಟ್ಯೂಷನ್ ಅಂದ್ರೆ ಕಾಲೇಜ್ ಕೂಡ ಇದೆ. ಇದ್ರ ಪಕ್ಕದಲ್ಲಿ ಬರೋಂಥದ್ದೇ ನಿಮ್ಗೆ ಅಯ್ಯಪ್ಪ ಎಜುಕೇಶನ್ ಇದು ಬರೋದು. ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗ್ಬೋದು ಸರ್? ಇಲ್ಲಿಂದ ಜಸ್ಟ್ 1.5-2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಅಲ್ಲಿ ನಾವು ಇವಾಗ ಏನು ಲೇಔಟ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ. 4 ಮನೆ ಇಲ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಸರ್. ಸರಿ ಸರ್, ಬನ್ನಿ, ಟೈಮ್ ವೇಸ್ಟ್ ಮಾಡೋ ಬೇಡ, ಡೈರೆಕ್ಟ್ ಆಗಿ ಹೋಗೋದ. ಬನ್ನಿ ಸರ್, ಬನ್ನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಸೈಡ್ ಅಲ್ಲಿ ಎಲ್ಲ ರೆವಿನ್ಯೂ ಲೇಔಟ್ ತೋರಿಸ್ತಾ ಇದ್ರಿ ಸರ್. ಅದರ DC ಕನ್ವರ್ಷನ್ ಆಗಿರೋ ಲೇಔಟ್ಗಳು ತೋರಿಸಿ ಅಂತ ಅಂದಿದ್ರೆ, ಪರ್ಟಿಕ್ಯುಲರ್ ಆಗಿ ಇವತ್ತು ಅದೇ ತರ ಲೇಔಟ್ ಕರ್ಕೊಂಡ್ ಬಂದಿದ್ದೀವಿ. GBA ಲಿಮಿಟ್ಸ್ ಅಲ್ಲಿ ಬರುವಂತ ನಿಮಗೆ DC ಕನ್ವರ್ಷನ್ ಆಗಿರುವಂತ ಈ ಖಾತೆ ಇರುವಂತ ಪ್ರಾಪರ್ಟಿಗಳು ಇದು. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದ. ಸರ್, ಮೊದಲನೇ ಪ್ರಾಪರ್ಟಿ. ಸರ್ ನಮಸ್ತೆ, ಬನ್ನಿ. ನಮಸ್ತೆ ಸರ್. ಸೊ ಇದು ಮೊದಲನೇ ಪ್ರಾಪರ್ಟಿ. ನೀವು ಕೇಳ್ತಾ ನಂಗೆ ಸರ್ ಕನ್ವರ್ಷನ್ ಆಗಿದೆ ಅಂತ ಕೇಳ್ತೀವಿ ಸರ್. ಇದು DC ಕನ್ವರ್ಷನ್ ಆಗಿರುವಂತ ಲೇಔಟ್. ಪ್ಲಸ್ ಪಾಯಿಂಟ್ ಏನಂದ್ರೆ ತಿರ್ಗಿ ಈ ಲೇಔಟ್ ಅಲ್ಲೂ ಬೋರ್ ಇದೆ. ಇದಕ್ಕೂ ಅಷ್ಟೇ ಒಂದೊಂದು ಬಿಲ್ಡಿಂಗಿಗೂ ಬೋರ್ ಇದೆ. ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ವಾಟರ್ ಕನೆಕ್ಷನ್ ಆಗಿದೆ, ಮೀಟರ್ ಕನೆಕ್ಷನ್ ಮಾಡಿಸ್ಕೊಡ್ತೀವಿ. ಸೊ ಇದು ಬಂದು ನಿಮಗೆ GBA ಲಿಮಿಟ್ ಹೆಂಗೆ ಇನ್ ಬಿಟ್ವೀನ್ ಇದೆ ಅಂದ್ರೆ BBMP ಅಟ್ಯಾಚ್ ಬರುತ್ತೆ. ಇದು GBA ಅಂಡರ್ ಅಲ್ಲಿ ಬರುತ್ತೆ ಆಲ್ರೆಡಿ. ಪುರಸಭೆ ಈ ಖಾತಾ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಇದು ಫಸ್ಟ್ ಪ್ರಾಪರ್ಟಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು 28/30 ಸರ್. G+2 ಬರುತ್ತೆ, 840 ಸ್ಕ್ವೇರ್ ಫೀಟ್. ಓಕೆ, ಬನ್ನಿ ಸರ್, ಒಳಗಡೆ ಎಕ್ಸ್ಪ್ಲೋರ್ ಮಾಡೋದ. ಸರ್ ಬನ್ನಿ, ನೋಡಿ, ಇದು ಪಾರ್ಕಿಂಗ್ 2 ಕಾರ್ ಪಾರ್ಕ್ ಮಾಡಬಹುದು ಸರ್. ಹಿಂಗೆ 28 ಬರುತ್ತೆ, ಹಿಂಗೆ 30 ಬರುತ್ತೆ. ವಿತ್ ಓನ್ ಬೋರ್ವೆಲ್ ಇರುವಂತ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ಬಂದು ನಿಮ್ಗೆ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಕಾರ್ ಪಾರ್ಕಿಂಗ್ ಹೋಗಿ ಸಿಂಗಲ್ ಬೆಡ್ರೂಮ್ ಬರುತ್ತೆ ವಿತ್ ಓನ್ ಬೋರ್ವೆಲ್ ಸರ್. ಬೋರು ತೋರಿಸ್ತೀನಿ ಸರ್ ನಿಮಗೆ. ಸೊ ಹಾಗೇನು ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದು ಸಂಪು ಬರುತ್ತೆ ನೋಡಿ ಸರ್. ನೋಡಿ, ಔಟ್ ಸೈಡ್ ಇಂದ ಎಲ್ಲ MS ಹಾಕ್ತಾರೆ. ನಾವು ರೈಲಿಂಗ್ಸ್ ಬಂದು SS ಹಾಕಿದೀವಿ. ರೂಫ್ ವರ್ಗು ನಿಮ್ಮ ಪಾರ್ಕಿಂಗ್ ಅಲ್ಲಿ ನೋಡ್ಬೋದು ಸರ್. ರೂಫ್ ವರ್ಗು ನಾವು ಟೈಲ್ಸ್ ಹಾಕಿರೋದು 2x4. ನಿಮ್ಗೆ ಎಲ್ಲೂ ಖಾಲಿ ಎಂಟಿ ಆಗಿ ಕಾಣಿಸೋದೇ ಇಲ್ಲ. ಈಗ ಫಸ್ಟ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ ಸರ್. ಸೊ ನೋಡ್ತಾ ಇದ್ದೀರಾ, ಟೈಲ್ಸ್ ಇಲ್ಲೂ ಕೂಡ ನಿಮಗೆ ಸೀಲಿಂಗ್ ವರ್ಗು ಬರುತ್ತೆ. ನಿಮಗೆ ಸೋಫಿಟ್ ಪ್ಯಾನಲ್ಸ್ ವಿತ್ LED ಲೈಟ್ ಇರುವಂತದ್ದು. ಸೊ ನಾರ್ತ್ ಎಂಟ್ರಿ ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಸೊ ಟೀ ಕುಡ್ ಅಲ್ಲ ನಿಮಗೆ ಡೋರ್, ಮತ್ತೆ ಸೊ ನೋಡ್ತಾ ಇದ್ದೀರಾ ಡೋರ್ ಫ್ರೇಮ್ ಒಳ್ಳೆ ಡಿಸೈನ್ ಅಲ್ಲಿ ಬಂದಿರುವಂತದ್ದು. ಸೊ ಪ್ರಾಪರ್ಟಿ ಎಂಟ್ರಿ ಆಗಿದ್ದೀವಿ ಸರ್. ಏನೇನಿದೆ ಸರ್ ಇಲ್ಲಿ? ಸರ್ ಇವಾಗ ನೋಡಿ, TV ಹಾಲ್ ಬಂದು ನಿಮ್ಗೆ ಈ ಕಡೆ ಬರೋದು, ಆ ಕಡೆ ಬರೋದು. ನಾವು ಯಾವ ತರ ಮಾಡಿದೀವಿ ಅಂದ್ರೆ ನೋಡಿ ಸರ್, ಬನ್ನಿ, TV ಯೂನಿಟ್ ಆ ಕಡೆ ಮಾಡಿದೀವಿ. TV ಯೂನಿಟ್ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಬರುತ್ತೆ, ಓಪನ್ ಕಿಚನ್ ಬರುತ್ತೆ. ಸೊ ಇಲ್ಲಿ ಬಂದ್ರೆ ಅಗೇನ್ ನಿಮಗೆ ವಾಶ್ ಬೇಷನ್ ಆದ್ರೂ ಮಾಡ್ಕೊಬಹುದು, ಅಥವಾ ವಾಷಿಂಗ್ ಮಿಷಿನ್ ಆದ್ರೂ ನೀವು ಇಟ್ಕೊಬಹುದು. ಸೊ ಹಂಗೆ ಬಂದ್ರೆ ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಬನ್ನಿ ಸರ್, ಇಲ್ಲಿ ಹಂಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಕಾಮನ್ ಬಾತ್ರೂಮ್ ಅಂದ್ರೆ ನಿಮಗೆ ಯಾರ ಗೆಸ್ಟ್ ಬಂದ್ರೂ ಆಗುತ್ತೆ. ಆಮೇಲೆ ಈ ರೂಮ್ಗೂ ಅದು ಬಾತ್ರೂಮ್ ಯೂಸ್ ಆಗುತ್ತೆ ಸರ್. ಸೊ ಅಗೇನ್ ಇದು ಫಸ್ಟ್ ಫ್ಲೋರ್ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಓಪನ್ ಕಿಚನ್, ಹಾಲು, 2 ರೂಮು, 2 ಬಾತ್ರೂಮ್ ಬರುತ್ತೆ. ಇದೇ ತರ ಸೆಕೆಂಡ್ ಫ್ಲೋರ್ ಅಲ್ಲೂ ಬರುತ್ತೆ. ಇದು G+2 ಫ್ಲೋರ್ಸ್ ಬಿಲ್ಡಿಂಗ್ ಆಗಿರುತ್ತೆ. ಕೋಟ್ ಮಾಡ್ತಾರ ಪ್ರೈಸ್ 1,48 lakhs ನೆಗೋಷಿಯಬಲ್ ಸರ್. ಸೊ ಸೆಕೆಂಡ್ ಪ್ರಾಪರ್ಟಿ ಬಂದಿದ್ದೀವಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋದ. ಸರ್ ಸೆಕೆಂಡ್ ಪ್ರಾಪರ್ಟಿ ಅಲ್ಲ, ನೋಡಿ, ಸೆಕೆಂಡ್ ಥರ್ಡ್ 2 ಒಟ್ಟಿಗೆ ಇದೆ ಪ್ರಾಪರ್ಟಿ ಸರ್. ಅದು ನೋಡಿ, ಅದು ಹಂಗೆ ನೀವು ಕವರ್ ಮಾಡಿ. ಸೊ ನೋಡಿದ್ರಲ್ಲ, ಇದು ಟ್ವಿನ್ಸ್ ಪ್ರಾಪರ್ಟಿ ಸರ್. ಟ್ವಿನ್ಸ್ ಪ್ರಾಪರ್ಟಿ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಿಮಿಷ ಹಂಗೆ ಬನ್ನಿ ಸರ್ ನೀವು. ಸರ್ ಬನ್ನಿ, ನೋಡಿ, ಇದು ಬೋರು 2 ಬಿಲ್ಡಿಂಗು ಸೆಂಟ್ರಿಗೆ ಇರೋವಂಥದ್ದು. ಎರಡಕ್ಕೂ ಒಂದೇ ಬೋರು. ಯಾರಾದ್ರೂ ಬ್ರದರ್ಸ್ ನೀವು ತಗೊಬೇಕು ಅನ್ನೋದಾದ್ರೆ ತಗೊಬೋದು. 2 ಬಿಲ್ಡಿಂಗು ಒಂದೇ ಬೋರ್ ಬರುತ್ತೆ. ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಯಾರು ತಗೊಂಡ್ರು ಈ ಬೋರು ಇಬ್ರಿಗೂ ಯೂಸ್ ಆಗುತ್ತೆ. ಸೊ ಆ ತರನೇ ಮಾಡಿರೋದು. ಏನಾದ್ರು ವಾಟರ್ ಕನೆಕ್ಷನ್ ಬಂದ್ರು ಇಬ್ರು ಡಿವೈಡ್ ಮಾಡ್ಕೊಬಹುದು, ಬೋರ್ಡ್ ಏನಾದ್ರು ಬಂದ್ರು ಇದ್ ಮಾಡ್ಕೊಬಹುದು. ಸೊ ಈ ಪ್ರಾಪರ್ಟಿ ಬಂದು ಸರ್ ನಿಮ್ಗೆ 22.5 ಅಂದ್ರೆ 22ವರೆಗೆ 40 ಬರುತ್ತೆ. ಅಂದ್ರೆ 900 ಸ್ಕ್ವೇರ್ ಫೀಟ್ ಅಲ್ಲಿ ಇರುವಂತದ್ದು. ಸೈಟ್ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್. ಡೋರ್ಸ್ ಬಂದು ಫಸ್ಟ್ ಫ್ಲೋರ್ ನಾರ್ತ್ ಬರುತ್ತೆ.
ಗ್ರೌಂಡ್ ಫ್ಲೋರ್ ಈಸ್ಟ್ ಬರುತ್ತೆ. ಓಕೆ. ಸೊ ಇದು 4 BHK ಟ್ರಿಪ್ಲೆಕ್ಸ್ ಹೌಸ್. ಅಗೇನ್ ಇದು ಕೂಡ ವಾಟರ್ ಕನೆಕ್ಷನ್, ಮೀಟರ್ ಕನೆಕ್ಷನ್ ಮತ್ತೆ ಟೋಟಲ್ ಪ್ರಾಪರ್ಟಿ ಏನಿದೆ ಅಪ್ ಟು ಡೇಟ್ ಬಿಲ್ಡರೇ ಮಾಡ್ಕೊಂಡು ಕೊಡ್ತಾರೆ ಸರ್. ನೀವು ಜಸ್ಟ್ ಬಂದು ಗ್ರೂಪ್ ರೇಷನ್ ಮಾಡ್ಕೊಳೋದು ಅಷ್ಟೇ. ಬನ್ನಿ ಸರ್ ಹೋಗಿ ಎಕ್ಸ್ಪ್ಲೋರ್ ಮಾಡೋದ ಮನೇನ. ಸರ್ ಇದು ಬಂದು ನೋಡಿ ಮೀಟರ್ ಕನೆಕ್ಷನ್ ಬರುತ್ತೆ ಇಲ್ಲಿ. ಸೊ ಈಗ ಆಲ್ರೆಡಿ ಒಂದು ಟೆಂಪ್ರವರಿ ಮೀಟರ್ ಇದೆ. ಓಕೆನಾ, ಪರ್ಮನೆಂಟ್ ಮೀಟರ್ ನಾವು ಹಾಕ್ಸ್ಕೊಂಡು ಕೊಡ್ತೀವಿ. ಅದು ಬಂದು ಸಿಲಿಂಡರ್ದು ಕೆಳಗಡೆ ಇಲ್ಲಿ ಸಿಲಿಂಡರ್ ಬರುತ್ತೆ. ಸೊ ಯೂಜ್ ಕಾರ್ ಪಾರ್ಕಿಂಗ್ ಸರ್. ನಿಮ್ಗೆ ನೋಡ್ಬಿಡ್ತಾ ಇರ್ಬೋದು. ನೀವು ಇನೋವಾ ಬೇಕಾದ್ರೆ ಕಾರ್ ಪಾರ್ಕ್ ಮಾಡ್ಕೊಬೋದು. 4 ಥರ ಗೇಟ್ ಮಾಡಿಸಿದೀವಿ ಅಲ್ಲಿ. ಓಕೆ. ಸೊ ಆ ಗೇಟ್ ಎಲ್ಲ ಓಪನ್ ಆದ್ರೆ ನೀವು ಟರ್ನ್ ಮಾಡ್ಕೊಂಡು ಇನೋವಾ ಕಾರ್ ಪಾರ್ಕ್ ಮಾಡ್ಕೊಬೋದು. ಸರ್ ಇದೆ ಸರ್ ಇದು ಸರ್ ಅದು ನೀವು ಇವಾಗ ಆಫೀಸ್ ಸ್ಪೇಸ್ ಆದ್ರೂ ಮಾಡ್ಕೊಬೋದು, ಇಲ್ಲ ರೆಂಟ್ ಕೊಡೋಕೆ 1RK ಟೈಪ್ ಆದ್ರೂ ಮಾಡ್ಕೊಬೋದು. ಓಕೆ. ಒಂದು ಸ್ಮಾಲ್ ರೂಮ್ ಬರುತ್ತೆ, ಬಿಗ್ ಹಾಲ್ ಬರುತ್ತೆ, ಒಂದು ಬಾತ್ರೂಮ್ ಬರುತ್ತೆ ಸರ್. ಓಕೆ ಸರ್. ಓಕೆ ಸರ್ ಈಗ ಇದು ಫಸ್ಟ್ ಫ್ಲೋರ್ ನಾರ್ತ್ ಎಂಟ್ರೆನ್ಸ್ ಬರುತ್ತೆ. ಈಸ್ಟ್ ಫೇಸಿಂಗ್ ಸೈಟ್ ಹೇಳಿದೆ, ಸೇಫ್ಟಿ ಗ್ರಿಲ್ ಇದೆ. ಬನ್ನಿ ಸರ್, ಇದು ಟೀಕುಡ್ ಡೋರು ವಿತ್ ವಿಂಡೋ ಮತ್ತೆ SS ಗ್ಲಾಸ್ ಬರುತ್ತೆ ಸರ್. ಗ್ಲಾಸ್ ಬರುತ್ತೆ, ಟೋಟಲ್ ಗ್ಲಾಸ್ ಬರುತ್ತೆ. ಓಕೆ. ಸೊ ಹಾಗೆ ಬನ್ನಿ ಸರ್, ಒಳಗಡೆ ಬನ್ನಿ. ಒಳಗಡೆ ಬಂದ್ರೆ ನೋಡಿ ಟಿವಿ ಯೂನಿಟ್ ನಾವು ಹಿಲ್ ಮಾಡಿದೀವಿ ಸರ್. ಓಕೆನಾ, ಹಾಗೆ ಮೇಲ್ಗಡೆ ತೋರಿಸಿ ಸರ್. ಇಲ್ಲಿ ಡೈರೆಕ್ಟ್ ಸನ್ಲೈಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನಿಮಗೆ ಡೈನಿಂಗ್ ಸ್ಪೇಸ್ ಕೂಡ ಸಿಗುವಂಥದ್ದು ನಿಮಗೆ ಕಿಚನ್ ಅಲ್ಲಿ. ಇಲ್ಲಿ ಬಂದು ನಿಮಗೆ ಒಂದು ರೆಫ್ರಿಜರೇಟರ್ ಪಾಯಿಂಟ್ ಸಿಗುತ್ತೆ, ದೇವ್ರ ಮನೆ ಮತ್ತೆ ಓಪನ್ ಕಿಚನ್. ನಿಮ್ಗೆ ಇಲ್ಲೂ ಕೂಡ ಒಂದು ಸಿಂಕ್ ಇದೆ, ಜೊತೆಗೆ ಇಲ್ಲಿ ಬಂದ್ರೆ ನಿಮಗೆ ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಸಿಂಕ್ ಸಿಗುವಂಥದ್ದು ನಿಮಗೆ. ಸೊ ನೋಡ್ತಾ ಇದ್ದೀರಾ ಸ್ಪೇಸ್, ಒಂದು ಎಲ್ ಶೇಪ್ ಸೋಫಾ ಹಾಕ್ಬೋದು ನೀವು. ಹಾಗಾದ್ರೆ ಆರಾಮಾಗಿ ಕುತ್ಕೊಂಡು ನೋಡೋದಕ್ಕೆ ನಿಮಗೆ ಟಿವಿ ಪಾಯಿಂಟ್ ನೋಡ್ತಾ ಇದ್ದೀರಾ, ಒಂದು 100 ಇಂಚಸ್ ಟಿವಿ ಹಾಕೋಬಹುದು ಸರ್. ಇಲ್ಲಿ MT ಇದೆ ಅನ್ಕೊಂಬೇಡಿ. ಸೊ ಇದು ನೋಡಿ ನಿಮ್ಗೆ ಇಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಬರುತ್ತೆ. ಓಕೆ. ಸೊ ಇಲ್ಲಿ ನಿಮ್ಗೆ ಫ್ಯಾನ್ ಬರುತ್ತೆ. ಸೊ ಇದು SS ರೈಲಿಂಗ್ಸ್ ಬರುತ್ತೆ ಸರ್. ಇದು ಮೇಲ್ಗಡೆವರೆಗೂ SS ರೈಲಿಂಗ್ಸ್ ಬರುತ್ತೆ. ಸೊ ಈ ಪೋರ್ಷನ್ ಬಂದು ಗ್ಲಾಸ್ ಬರುತ್ತೆ. ಇಲ್ಲೇನಿದೆಯಲ್ಲ ಇಲ್ಲಿ ಈ ಪೋರ್ಷನ್ ಬಂದು ಗ್ಲಾಸ್ ಬರುತ್ತೆ. ಟಫನ್ ಗ್ಲಾಸ್ ಪ್ಲಸ್ SS ಬರುತ್ತೆ. ಸೊ ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ರೂಮ್ ಕೂಡ ಬರುತ್ತೆ ವಿತ್ ಕಾಟ್ ರೆಡಿ ಇದೆ. ಕಾಟ್ ಒಂದು ರೂಮ್. ನಿಮ್ಗೆ ಇಲ್ಲಿ ಸ್ಟೋರೇಜ್ ಯೂನಿಟ್ ಸಿಗುತ್ತೆ ನೋಡಿ, UPS ಪಾಯಿಂಟ್, ಸ್ಟೋರೇಜ್ ಒಳ್ಳೆ ಇಡನ್ ಪ್ಲಸ್ ತರ ಐತೆ ರೂಮಲ್ಲಿ. ನಿಮ್ಗೆ ಇದು ಚೆನ್ನಾಗೈತೆ. ಇದು ಯಾವ ತರ ಯೂಸ್ ಮಾಡ್ಬೋದು ಅಂದ್ರೆ ಮಕ್ಕಳಿಗೆ ಒಂದು ಡಿಸ್ನಿಲ್ಯಾಂಡ್ ತರ ರೆಡಿ ಮಾಡ್ಬೋದು, ಆ ತರ ಐತೆ ಸ್ಪೇಸ್. ಓಕೆನಾ, ಇಲ್ಲಿ ಬನ್ನಿ. ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ಮಿರರ್ ಬರುತ್ತೆ. ಓಕೆನಾ, ಮತ್ತೆ ಇದು ನಿಮ್ಗೆ ಹೈಡ್ರಾಲಿಕ್ ಬರುತ್ತೆ, ಹೈಡ್ರಾಲಿಕ್ ಕಾಟೇಜು ವಿತ್ ಸ್ಟೋರೇಜ್. ಸೊ ಇದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮು, ಕಾಮನ್ ಬಾತ್ರೂಮು, ಹಾಲು, ಓಪನ್ ಕಿಚನ್ ಮತ್ತೆ ದೇವ್ರ ಮನೆ ಬರುತ್ತೆ. ಇದು ಫಸ್ಟ್ ಫ್ಲೋರ್ ಆಯ್ತು ಸರ್. ಇವಾಗ ಸೆಕೆಂಡ್ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಸರ್. ಏನೇನಿದೆ ಸರ್ ಇಲ್ಲಿ? ಸರ್ ಫಸ್ಟ್ ಫ್ಲೋರ್ ಅಲ್ಲಿ ರೈಟ್ ಒಂದು ರೂಮ್ ಬರುತ್ತೆ, ಲೆಫ್ಟ್ ಒಂದು ರೂಮ್ ಬರುತ್ತೆ. ಸೊ ಇಲ್ಲಿ ಒಂದು ಪ್ಯಾಸೇಜ್ ಬರುತ್ತೆ ಸರ್, ಕಾಮನ್ ಪ್ಯಾಸೇಜ್ ಬರುತ್ತೆ. ಚಿಕ್ಕದಾಗಿ ಏನಾದರೂ ಔಟ್ಸೈಡ್ ಪಾರ್ಟಿ ಗಿಟಿ ಮಾಡ್ಕೊಬೋದು ಅಂದರೆ ಚಿಕ್ಕದಾಗಿ ಸೆಕೆಂಡ್ ಫ್ಲೋರಲ್ಲಿ ನೀವೇನು ಬೇಕಾದರೂ ಮಾಡ್ಕೊಬೋದು. ಚಿಕ್ಕದಾಗಿ ಒಂದು ವೆಂಟಿಲೇಷನ್ಗೋಸ್ಕರ ಮಾಡಿರೋವಂಥದ್ದು. ಬನ್ನಿ. ಸೊ ಈಸ್ಟ್ ಫೇಸಿಂಗ್ಗೆ, ಸೊ ಇದು ನಮಗೆ ಈಸ್ಟ್ ಫೇಸಿಂಗ್ಗೆ ರೂಮ್ ಬರುತ್ತೆ. ಇಲ್ಲೂ ಒಂದು ಕಾಟ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸರ್ ಬಾತ್ರೂಮ್ ಬನ್ನಿ, ನೀವು ಬಾತ್ರೂಮ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಕೊಂತೀನಿ. ಸೊ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಬರೋದು ಸರ್. ಫಿಟ್ಟಿಂಗ್ಸ್ ಹಾಕಿಲ್ಲ, ಫಿಟ್ಟಿಂಗ್ಸ್ ಹಾಕೊಂಡು ಕೊಡ್ತೀವಿ. ರೂಫ್ವರೆಗೂ ನಿಮ್ಗೆ ಟೈಲ್ಸ್ ಬರುತ್ತೆ ಬಾತ್ರೂಮಲ್ಲಿ. ಸೊ ಇದೊಂದು ಅಟ್ಯಾಚ್ ಬಾತ್ರೂಮ್ ಆಯಿತು ಸರ್. ಅಲ್ಲಿ ಬಂದು ನೋಡಿ ಸರ್, ಬಾಲ್ಕನಿ ಇದೆ ನೋಡಿ ಸರ್. ಸೊ ಬಾಲ್ಕನಿ ಸ್ನೇಹಿತರೆ ನೋಡಿ, ಇಲ್ಲಿ ನಿಮಗೆ ಹೌದು ಸರ್. ಬಾಲ್ಕನಿಗೆ ನಿಮ್ಗೆಲ್ಲ ಏನಂದ್ರೆ ಗೋಡೆ ಹಂಗೆ ಬಿಟ್ಬಿಡ್ತಾರೆ ಸರ್. ನಾವು ಇದು ನೋಡಿ ಬೇಕಾದ್ರೆ ಇದೆಲ್ಲ ಟೈಲ್ಸ್ ಸರ್, ಸ್ಟೋನ್ ಫಿನಿಶ್ ಟೈಲ್ಸ್. ಇದು ಹೌದು, ಲೈವ್ ಸ್ಟೋನ್ ಅಂತ. ಇಲ್ಲಿ SS ಗ್ಲಾಸ್ ಬರುತ್ತೆ ಸರ್. ಇಲ್ಲಿವರೆಗೂ SS ಗ್ಲಾಸ್ ಬರುತ್ತೆ. ಒಂದು ಚಿಕ್ಕ ಬಾಲ್ಕನಿ, ಒಂದು ಪುಟ್ಟ ಬಾಲ್ಕನಿ ಇಲ್ಲಿ ಬರುತ್ತೆ. ಓಕೆನಾ, ಇದು ಹೈಡ್ರಾಲಿಕ್ ಬರುತ್ತೆ ಸರ್. ಇದು ಹೈಡ್ರಾಲಿಕ್ ಬರುತ್ತೆ. ಇಲ್ಲೂ ನೋಡಿ ನಿಮಗೆ ಫುಲ್ ನಿಮ್ಗೆ ಎಷ್ಟು ಬೇಕಾದರೂ ಬಟ್ಟೆಗಳು ಇಟ್ಕೊಬೋದು. ಸೊ ಟೋಟಲ್ ಆಗಿ ಇದಕ್ಕೂ ಒಂದು ಅಟ್ಯಾಚ್ ಬಾತ್ರೂಮು ವಿತ್ ಕಾಟು ವಿತ್ ನಿಮಗೆ ವರ್ಕ್ ಸ್ಟೇಷನ್ ಬೇಕು ಅಂದರೆ ಅಲ್ಲಿ ವರ್ಕ್ ಸ್ಟೇಷನ್ಗೂ ನಾವು ಇದು ಮಾಡಿಕೊಟ್ಟಿದ್ದೀವಿ. ಇಲ್ಲೂ ನೀವು ಏನಾದರೂ ನೀವು ಇಲ್ಲಿ ನೋಡಿ ಮಿರರ್ ಬರುತ್ತೆ ಇಲ್ಲಿ. ಸೊ ಈ ಥರ. ಸೊ ಅಂದರೆ ನಮ್ಗೆ ಇನ್ನೂ ಒಂದು 10 to 15% ವರ್ಕ್ ಇದೆ ಸರ್. ಅದನ್ನ ನಾವು ಫಿನಿಶಿಂಗ್ ಮಾಡ್ಕೊಂಡು ಕೊಡ್ತೀವಿ. ಸೊ ಇದು ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇದ್ದೀರಾ. ಏನಾದ್ರು ಆರ್ಟಿಫ್ಯಾಕ್ಟ್ಸ್ಗಳು ಇಟ್ಕೋಬಹುದು ನೀವು ಡೆಕೋರೇಷನ್ಗೆ ವಿತ್ ಸ್ಟೋರೇಜ್ ಅಲ್ಲಿ. ಸ್ಟೋರೇಜ್ ತೆಗೀರಿ ಸರ್. ನಾ ಕೆಳಗಡೆ 2 ಡೋರ್ ಬರುತ್ತೆ ನೋಡಿ, ಅದು ಡ್ರಾಯರ್ ಬಂತ, ಅದು ಓಪನ್ ಬಂತ. ಸೊ ಮೇಲ್ಗಡೆ ಅದು ನೀವು ಎಷ್ಟು ಬೇಕಾದ್ರೂ ಬಟ್ಟೆಗಳು ಇಟ್ಕೊಬೋದು ಸರ್. ಮತ್ತು ಸ್ಯಾರಿ ಹ್ಯಾಂಗರ್ ಕೊಟ್ಟು, ಹೌದು, ಹ್ಯಾಂಗರ್ಸು ಹಾಕೊಂಡು ಕೊಡ್ತೀವಿ ಸರ್. ಸರ್ ಏನು ಸರ್, 1-2 ರೂಮಲ್ಲಿ ಎಲ್ಲ ಕಡೆ ಕಾಟ್ ಕೊಟ್ಟರೆ ನೀವು 3 ರೂಮ್ಗೂ, ಅದು ಕಿಂಗ್ ಸೈಜ್ ಅಲ್ಲಿ ವಿತ್ ಹೈಡ್ರಾಲಿಕ್. ಸರ್ ಏನು ಗೊತ್ತಾ, ಈಗ ಕೊಟ್ಟರೆ ಫುಲ್ಲಿ ಆಗಿ ಕೊಡಬೇಕು ಸರ್. ಇಲ್ಲ ಸುಮ್ಮನೆ ಅರ್ಧಂಬರ್ಧ ಕೊಡ್ಬಾರ್ದು. ಈಗ ಏನೋ ಒಂದು ಹೇಳ್ಬಿಡ್ತಾರೆ, ಒಂದು ಮಂಚ ಹಾಕೊಡಿ ವಿತ್ ಕಾಟ್ ಅಂತಾರೆ. ನಾವು ಆ ಥರ ಹೇಳ್ತಿಲ್ಲ. ಎಲ್ಲ ರೂಮ್ 3 ರೂಮ್ ಅಂದರೆ 4 ರೂಮ್ಸ್ ಬರುತ್ತೆ. 4 ರೂಮ್ಸಲ್ಲಿ 3 ರೂಮ್ಸ್ಗೆ ವಿತ್ ಕಾಟ್ ಅಂದರೆ ಯಾವ ಥರ ಸರ್? ಹೈಡ್ರಾಲಿಕ್ ಕಾಟ್ ಸರ್ ಕೊಟ್ಟಿರೋದು. ಸರ್ ಕೇಳ್ತಾ ಇರೋದು ಈ ಥರ ಹಿಂಗೆ ಎತ್ತರ ಸಾಕು. ಇನ್ನೊಂದು ಕೆಲವರು ಹೋಗಿ ಕೆಳಗಡೆ ಸ್ಟೋರೇಜ್ ಕೊಡ್ತಾರೆ. ಹಿಂಗೆ ಅದು ಎಳೆಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಎಷ್ಟು ಬೇಕಾದ್ರೂ ತುಂಬ್ಕೊಳ್ಳಿ ಸರ್ ನೀವು. ಹೆವಿ ಗೇಜ್ ಹೈಡ್ರಾಲಿಕ್, ಅದು ಎಲ್ಲ ಕಿಂಗ್ ಸೈಜ್ ಸ್ನೇಹಿತರೆ ಕೊಟ್ಟಿರೋದು.
ಸರ್ 3ನೇ ಫ್ಲೋರ್ 4 ಬೆಡ್ರೂಮು ಖಾಲಿ ಬಿಟ್ಟಿದ್ದಾರೆ ಸರ್ ಇದನ್ನ ಜಿಮ್ ರೂಮ್ ಆಗಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಹೋಮ್ ಥಿಯೇಟರ್ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಗೆಸ್ಟ್ ರೂಮ್ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಓಕೆ ಸರ್, ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ. ಹೌದು, ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಥ್ರೆಡ್ ಮಿಲ್ ಮಾಡ್ಕೊಂತೀರಾ, ಥ್ರೆಡ್ ಮಿಲ್ಗೂ ಆಪ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದೀವಿ. ಸ್ಪೇಷಿಯಸ್ ರೂಮ್ ಇದೆ, ನೀವು ಯಾವ ತರ ಕನ್ವರ್ಟ್ ಬೇಕಾದ್ರೂ ಮಾಡ್ಕೊಬೋದು. ಅದಕ್ಕೆ ಏನು ಹಾಕಿಲ್ಲ, ವುಡ್ ವರ್ಕ್ ಮಾಡಿಲ್ಲ, ಎಂಟಿ ಬಿಟ್ಟಿದ್ದೀವಿ ಸರ್. ಹಾಗೆ ಬನ್ನಿ, ಇದು ಬಂದು ನಿಮಗೆ ಔಟ್ಸೈಡ್ ಬರ್ತೀರಲ್ಲ, ಸೊ ಔಟ್ಸೈಡ್ ಬಂದಾಗ ಇದು ಇಲ್ಲಾದ್ಮೇಲೆ ಖಾಲಿ ಬಿಟ್ಬಿಡ್ತೀವಿ ಸರ್. ಇದು ಖಾಲಿ ಬಿಟ್ಟಿಲ್ಲ, ಇಲ್ಲಿವರೆಗೂ ಮೋಲ್ಡ್ ಹಾಕಿದ್ದೀವಿ. ಓಕೆ. ಸೊ ಏನಂದರೆ ನಿಮ್ಗೆ ಇಲ್ಲಿ ಹ್ಯಾಂಗಿಂಗ್ ಪಾರ್ಟ್ಸ್ ಏನಾದರೂ ಹಾಕ್ಕೊಂಡ್ರೆ ನಿಮ್ಗೆ ಈ ಸ್ಪೇಸ್ ಬಂದು ಗಾರ್ಡನ್ ಏರಿಯಾ ಥರ ನೀವು ಮಾಡ್ಕೊಬೋದು. ಓಕೆ. ಇನ್ನೂ ಒಂದು ಪ್ಲ್ಯಾನ್ ಕೊಡ್ತೀನಿ, ಬೇಕಾದ್ರೆ ಇಲ್ಲಿಂದ ಜಸ್ಟ್ ನಿಮ್ಗೆ ಒಂದೆರಡು ಶೀಟ್ ಹ್ಯಾಂಗಲ್ಲಿ ಹಾಕೊಂಬಿಟ್ರೆ ನಿಮ್ಗೆ ಇಷ್ಟು ಕೂಡ ಗಾರ್ಡನ್ ಏರಿಯಾ ಥರ ನೀವು ಕನ್ವರ್ಟ್ ಆಗುತ್ತೆ. ಇಲ್ಲ ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊಂಡು ಕೊಡ್ತೀವಿ, ಬಟ್ ಅದು ಇನ್ಕ್ಲೂಡಿಂಗ್ ಇಲ್ಲ, ಎಕ್ಸ್ಕ್ಲೂಡಿಂಗು. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಸರ್. ಇದೇನೋ ಒಂಥರ ಡಿಫ್ರೆಂಟ್ ಆಗೈತಲ್ಲ ಸರ್, ಇದು ರಿಮೂವ್ ಮಾಡ್ಬೋದಾ? ಮಾಡಿ ಸರ್. ಓ ಸೂಪರ್ ಸರ್. ಇದು ಅದರ ಸ್ನೇಹಿತರೆ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರೆ ನೀವು ಪೆಂಡಲ್ ಗಿಂಡಲ್ ಹಾಕಿ ಟೇಬಲ್ ಗೇಬಲ್ ಹಾಕಿದ್ರೆ ಸರ್, ಈಗ ನೋಡಿ ಹ್ಯಾಂಗಲ್ಲಿ ಬಟ್ಟೆ ಒಣಗಾಕೋಕ್ಕೂ ಮಾಡಿದ್ದೀವಿ. ಎಲ್ಲ A to Z ನಿಮಗೆ ವರ್ಕ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್. ಯಾವುದು ಕೆಲಸ ಬಾಕಿ ಇರೋದಿಲ್ಲ. ನೀವು ಬಂದರೆ ಎಕ್ಸ್ಟ್ರಾ ಕೆಲಸ ಏನಾದರೂ ಬೇಕು ಅಂದರೆ ಖಂಡಿತ ಮಾಡ್ಕೊಂಡು ಕೊಡ್ತೀವಿ. ಸೊ ಇದೊಂದು ಇವಾಗ ಏನು ಮಾಡಿದ್ರೆ, ಈ ಒಂದು ಮನೆ ಇದೆ, ಪಕ್ಕದ ಇನ್ನೊಂದು ಮನೆ ಇದೆ. ಈ ಎರಡು 900 ಸ್ಕ್ವೇರ್ ಫೀಟ್ ಬರುತ್ತೆ. ಆ್ಯಸ್ ಇಟ್ ಈಸ್ ಈ ಮನೆ ಹೆಂಗಿದೆಯೋ ಆ ಮನೆಯೂ ಹಂಗೆ ಬರುತ್ತೆ. ಸೊ ಬೇಕು ಅಂದರೆ ಅದ್ರದ್ದು ಫಸ್ಟ್ ಫ್ಲೋರ್ ಮಾತ್ರ ಎಕ್ಸ್ಪ್ಲೋರ್ ಮಾಡೋಣ. ಸೊ ಸೇಮ್ ಒಬ್ಬರೇ ಓನರ್ ಇರೋದ್ರಿಂದ ಸೊ ನೀವು ಎರಡು ಮನೆಯೂ ಯಾವುದ್ರಲ್ಲಾದರೂ ನೀವು ಚಾಯ್ಸ್ ಮಾಡ್ಕೊಳ್ಳಿ, ಎರಡು ಒಂದೇ ರೇಟ್ ಸರ್. ಅಂದರೆ ಟ್ವಿನ್ ಬಿಲ್ಡಿಂಗ್ ಅವಳಿ ಜವಳಿ ಅಂತ ಹೇಳಿದ್ರು, ಅಂದರೆ ಎರಡು ಒಂದೇ ಥರ ಇದೆ ಅಂತ ಅರ್ಥ. ಒಬ್ಬರೇ ಓನರು. ಓಕೆ, ಒಬ್ಬರೇ ಓನರ್ಗೋಸ್ಕರ ಎರಡು ಮನೆ ನೋಡಿದ್ದೀರಾ. ನೆಕ್ಸ್ಟ್ ಎರಡು ಮನೆ ನೋಡೋ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್. ಸೊ ಇದು ಬಂದು ನಿಮಗೆ ಈ ಸರೌಂಡಿಂಗ್ ಅಲ್ಲಿ ಇದು 4ನೇ ವಿಡಿಯೋ ಈ ಸೀರೀಸ್ ಅಲ್ಲಿ. ಸೊ ನಿಮಗೆ ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಬೇಕಾ, ಇಲ್ಲ ಹೆಸರುಘಟ್ಟ ಮೇನ್ ರೋಡ್ ಹತ್ರ ಬೇಕಾ, ಅದ್ರದ್ದು ಆಲ್ರೆಡಿ ಪ್ರೀವಿಯಸ್ 3 ವಿಡಿಯೋ ಮಾಡಿದ್ದೀವಿ. ಟೋಟಲ್ ಇನ್ನು 12 ಮನೆ ಆಲ್ರೆಡಿ ರೆಡಿ ಇರುವಂಥದ್ದು. ನಿಮಗೆ ಆ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಚಾನಲ್ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ಕಮರ್ಷಿಯಲ್ ಬೇಕಾ, ಸೆಮಿ ಕಮರ್ಷಿಯಲ್ ಬೇಕಾ, ಬಾಡಿಗೆ ಬಿಡುವಂಥವು, ಡ್ಯೂಪ್ಲೆಕ್ಸ್, ಟ್ರಿಪ್ಲೆಕ್ಸ್, ಇಂಡಿಪೆಂಡೆಂಟ್ ಎಲ್ಲ ಥರ ವಿಡಿಯೋ ಇರುವಂಥದ್ದು. ಸೊ ಅದನ್ನು ಬೇಗ ಹೋಗಿ ನೋಡಿ. ಸೊ ವಿಡಿಯೋ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿದ್ದೀರಾ? ಯೂಟ್ಯೂಬಲ್ಲಿ ಏನಾದ್ರು ಈ ವಿಡಿಯೋ ನೋಡ್ತಾರೆ ನಿಮಗೆ ಇಲ್ಲಿ ಸಜೆಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಿಮಗೆ ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಹಾಕಿರ್ತೀವಿ. ಸ್ನೇಹಿತರ ಪ್ರತಿ ವಿಡಿಯೋದು ರೀಲ್ಸ್ ಹಾಕಿರ್ತೀವಿ, ಶಾರ್ಟ್ ಕಂಟೆಂಟ್ ಅಂದ್ರೆ ಏನೇನೈತೆ ಆ ವಿಡಿಯೋದಲ್ಲಿ ಅಂದ್ಬಿಟ್ಟು ಮೇಜರ್ ಕವರ್ ಮಾಡಿರ್ತೀವಿ. ಅದ್ರಲ್ಲಿ ನಿಮ್ಗೆ ಯಾವ್ದಾರ ಮನೆ ಇಷ್ಟ ಆಯ್ತು ಅಂತಂದ್ರೆ ಅದ್ರದ್ದೇನೆ ಫುಲ್ ವಿಡಿಯೋ ಇರುತ್ತೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನ ಕಂಪ್ಲೀಟ್ ವಾಕ್ ಓವರ್ ನೋಡಿ, ಆಮೇಲೆ ನೀವು ಕಾಲ್ ಮಾಡ್ಬಿಟ್ಟು ಲೊಕೇಶನ್ ಕೇಳಿ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ. 20-25 ನಿಮಿಷ 30 ನಿಮಿಷ ವಿಡಿಯೋ ಮಾಡಿರ್ತೀವಿ ನಾವು, ಗಂಟ್ಲು ಒಣಗೋಗೋ ತರ ಅಷ್ಟುದ್ದ ಮಾತಾಡಿರ್ತೀವಿ. ಪ್ರತಿ ಫೋನ್ಗೂ ಕಡಿಮೆ ಅಂದ್ರೂ 10-12 ನಿಮಿಷ ಮಾತಾಡ್ಲೇಬೇಕಾಗುತ್ತೆ. ಸೊ ನಾನು ಕೇಳಕತ್ತಾ ಇರೋದು ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಟೈಮ್ ಇಲ್ವಾ ರೀಲ್ಸ್ ನೋಡಿ, ಯಾವ ಲೊಕೇಶನ್ ಎಷ್ಟು ಮನೆ ತೋರಿಸ್ತಾ ಇದೀವಿ ಅನ್ನೋದು ಹಾಕಿರ್ತೀವಿ. ಅದ್ರಲ್ಲಿ ಯಾವ್ದಾದ್ರು ಮನೆ ಇಂಟ್ರೆಸ್ಟೆಡ್ ಆಯ್ತಾ, ಸೊ ಲಾಂಗ್ ವಿಡಿಯೋ ಹೋಗ್ಬಿಟ್ಟು ಕಂಪ್ಲೀಟ್ ವಾಕ್ ಓವರ್ ನೋಡಿ. ಅಲ್ಲಿ ಮನೆ ಇಷ್ಟ ಆಯ್ತು ಅಂತಂದ್ರೆ ಕಾಲ್ ಮಾಡ್ಬಿಟ್ಟು ಸರ್ ಈ ಮನೆ ಇಷ್ಟ ಆಯ್ತು ಇಂಥದ್ದು ಬರ್ತೀವಿ ಸರ್, ನಮ್ ಲೊಕೇಶನ್ ಕಳಿಸಿ ಅಂತ ಹೇಳಿದ್ರೆ ನಿಮ್ಗೆ ಲೊಕೇಶನ್ ಕಳಿಸ್ತಾರೆ, ಸ್ಪಾಟ್ ವಿಸಿಟ್ ಮಾಡ್ಬೋದು ಸರ್. ಮತ್ತೆ ಇನ್ನೊಂದು ಏನು ಗೊತ್ತಾ, ಸೊ ಡೀಟೇಲ್ಸ್ ನಾವು ಹೇಳಕ್ಕಾಗಿಲ್ಲ, ಸ್ವಲ್ಪ ಮಿಸ್ ಆಗಿದ್ರು ಕೂಡ ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸರ್. ಅದನ್ನ ಹೋದ್ರೆ ಅದರಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ 20-40 ಏನು ಫೇಸಿಂಗು, ವೆಸ್ಟ್ ಫೇಸಿಂಗ್ ಸೈಟಾ, ನಾರ್ತ್ ಫೇಸಿಂಗ್ ಡೋರಾ ಅಲ್ವಾ, ಈಸ್ಟ್ ಫೇಸಿಂಗ್ ಸೈಟಾ, ಈಸ್ಟ್ ಫೇಸಿಂಗ್ ಡೋರಾ, ಎಷ್ಟು ಮೆಜರ್ಮೆಂಟು, ಸೊ ಮೆಜರ್ಮೆಂಟ್ ಸಮೇತ ಹಾಕಿರ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಬರುತ್ತೆ ಅಂತ ಹಾಕಿರ್ತೀನಿ, ಫಸ್ಟ್ ಫ್ಲೋರ್ ಅಲ್ಲಿ ಏನು ಬರುತ್ತೆ ಅಂತ ಹಾಕಿರ್ತೀನಿ. ದಯವಿಟ್ಟು ಅದನ್ನ ಕ್ಲಿಯರ್ ಆಗಿ ಚೆಕ್ ಮಾಡಿ. ಸೊ ದಯವಿಟ್ಟು ನೀವು ಬನ್ನಿ, ಎಲ್ಲರೂ ಫೋನಲ್ಲೇ ಕೇಳಬೇಡಿ. ಸೊ ನಮ್ಮ ಅವರ್ ಬಿಸ್ನೆಸ್ ಇವಾಗ ಥ್ರೆಡ್ ಮತ್ತೆ ವಾಟ್ಸ್ಆಪ್ ಚಾನಲ್ ಕೂಡ ಇರುವಂತದ್ದು, ಅಲ್ಲೂ ಫಾಲೋ ಮಾಡ್ತಾರೆ, ನಿಮಗೆ ನೋಟಿಫಿಕೇಶನ್ ಬೇಗನೆ ಸಿಗುವಂತದ್ದು. ಸೊ ಇವಾಗ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿ, ಬಾಯ್. ಸೊ ಇದು 3ನೇ ಪ್ರಾಪರ್ಟಿ, ಟ್ವಿನ್ ಬಿಲ್ಡಿಂಗ್ ನ 2ನೇ ಪ್ರಾಪರ್ಟಿ ಸರ್. ಇದ್ರದ್ದು ಸರ್ ಸೇಮ್ 22ವರೆಗೆ 40 ಬರುತ್ತೆ. ಸೊ ನೋಡಿ ಗೇಟ್ ಕೊಟ್ಟಿದ್ದಾರೆ ಸೇಫ್ಟಿಗೆ, ನಿಮಗೆ ಗ್ರಿಲ್ಲು ಬರುವಂಥದ್ದು. ಸೊ ಗ್ಲಾಸ್ ಇದೆ ನೋಡಿ, ಇವಾಗ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ, ಅದಕ್ಕೂ ಇದೇ ಥರ ಗ್ಲಾಸ್ ಫಿಟ್ಟಿಂಗ್ ಬರುವಂಥದ್ದು. ನಿಮಗೆ ಟೀ ಕುಡ್ಡಲ್ಲಿ ನಿಮಗೆ ಡೋರ್ ಫ್ರೇಮು, ವಿಂಡೋ ಬರುವಂಥದ್ದು. ಸೊ ಆ ಮನೆಯಲ್ಲಿ ಏನು ನೋಡಿದ್ರೆ ಡಿಟ್ಟೋ ಬರುತ್ತೆ, ಡಿಸೈನ್ಸು ಚೇಂಜ್ ಕೊಟ್ಟಿದ್ದಾರೆ, ಸೇಮ್ ಟು ಸೇಮ್ ಬಟ್ ಡಿಫ್ರೆಂಟ್ ಅದೇ ಥರ ಇದು. ಸೊ ಇದಾಯ್ತಾ, ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಪ್ಯಾಟ್ರನ್ನು. ನೆಕ್ಸ್ಟ್ ಪೂಜಾ ರೂಮು ನೋಡ್ತಾ ಇದ್ದೀರಾ, ಇದು ಕೂಡ ಗ್ಲಾಸ್ ಫಿಟ್ಟಿಂಗ್ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಸೊ ಆ ಮನೆಯಲ್ಲಿ ನೀವು ನೋಡಿದಾಗ ಗ್ಲಾಸ್ ಫಿಟ್ಟಿಂಗ್ ಆಗಿರಲಿಲ್ಲ ಸರ್. ಸೊ ಗ್ಲಾಸ್ ಫಿಟ್ಟಿಂಗ್ ಬಂದರೆ ಈ ರೀತಿ ಬರುತ್ತೆ. ಹೌದು. ಸೊ ಇದು ಬಂದು ನಿಮಗೆ ಡೈನಿಂಗ್ ಸ್ಪೇಸ್, ಸರ್. ರೆಫ್ರಿಜರೇಟರ್ ಪಾಯಿಂಟ್ ಬರುತ್ತೆ ನಿಮಗೆ. ಸೊ ಇದು ಪ್ಯಾಟ್ರನ್ ಅಷ್ಟೇನೆ, ಅದನ್ನು ಚೇಂಜ್ ಮಾಡಿ. CNC ಕಟಿಂಗು ನಿಮಗೆ ಇಲ್ಲಿ ಇವಾಗ ಹ್ಯಾಂಗಿಂಗ್ ಲೈಟ್ಸ್ ಹೇಳಿದ್ನಲ್ಲ, ಅಲ್ಲೊಂದು ಹ್ಯಾಂಗಿಂಗ್ ಲೈಟ್ಸ್ ಬರುತ್ತೆ, ಇಲ್ಲಿ ಒಂದು ಡಿಸೈನರ್ ಲೈಟ್ಸ್ ಹಾಕಿದ್ರೆ ನಿಮ್ಗೆ ಇದು CNC ಕಟಿಂಗ್ಗೆ ಒಂದು ಲುಕ್ ಕಾಣಿಸುತ್ತೆ ಸರ್. ಓಕೆ, ಇಲ್ಲಿ ವಾಶ್ ಬೇಸಿನ್ ಬರುತ್ತೆ ಸರ್. ಹಾಗೇನು ಇಲ್ಲಿ ಬಂದ್ರೆ ನಿಮ್ಗೆ ನೋಡಿದ್ರೆ ಯೂಶಲಿ ಯಾರು ನಿಮ್ಗೆ ಇದನ್ನ ಮಾಡಿಸಲ್ಲ ಸರ್, ಇಲ್ಲಿ ಇದನ್ನ ಹ್ಯಾಂಡ್ ವಾಶ್ಗೆ ಯಾರು ಮಾಡಿಸಲ್ಲ. ಸೊ ಇದನ್ನ ಮಾಡಿಸಿದೀವಿ ನಾವು. ಸೊ ಅದನ್ನ ಇಲ್ಲಿ ಪಾತ್ರೆ ಎಕ್ಸ್ಟ್ರಾ ಏನಾನ ಇದ್ರೆ ತೊಳ್ಕೊಬೋದು. ಸೊ ಇಲ್ಲಿ ಒಂದು ಸ್ವಿಚ್ ಇದೆ, ಬನ್ನಿ. ಸೊ ಇಲ್ಲಿ ಒಂದು ವಾಟರ್ ಪಾಯಿಂಟ್ ಇದೆ, ನೀವು ಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ನೀವು ಇಲ್ಲೇ ಇಟ್ಕೊಬೋದು. ಓಕೆ.
ಈ ಏರಿಯಾದಲ್ಲಿ ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಕೊಬೋದು. ಆಪ್ಷನ್ ಇದೆ. ಸೊ ಅದಕ್ಕೂ ಗ್ರಿಲ್ ಮಾಡಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಇದು ಅಗೇನ್ ಅಲ್ಲೇನಿತ್ತು ಅದೇ ಥರನೇ ಬರುತ್ತೆ. ಸೊ ಇದು UPS ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ, ಅದು UPS ಪಾಯಿಂಟ್. ಸೊ ನೋಡಿರೋ ಟಿವಿ ಕ್ಯಾಬಿನೆಟ್ ನಿಮಗೆ ಆ ಮನೇಲಿ ಬಂದು ನಿಮಗೆ ಕಂಪ್ಲೀಟ್ ರೆಕ್ಟಾಂಗಲ್ ಶೇಪಲ್ಲಿ ಬಂದಿತ್ತು, ನಿಮಗೆ ಇಲ್ಲಿ ಸೆಮಿ ಸರ್ಕಲ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಅದೇ ಥರ ನಿಮಗೆ ಸ್ಟ್ರಕ್ಚರು ಸೇಮ್ ಬರುತ್ತೆ ಎರಡು ಮನೆದನ್ನು, ಬಟ್ ಡಿಸೈನ್ಸು ಪ್ಯಾಟರ್ನ್ಗಳು ಚೇಂಜ್ ಇಟ್ಟಿದ್ದಾರೆ. ಇವನು ಫ್ರಂಟ್ ಎಲಿವೇಶನ್ ಇಂದ ಹಿಡಿದು ನಿಮಗೆ ಇಂಟೀರಿಯರು ಅಷ್ಟೇ ನಿಮಗೆ. ಸೊ ಅವಾಗಲೇ ಹೇಳ್ದಂಗೆ ಸೇಮ್ ಟು ಸೇಮ್ ಬಟ್ ಡಿಫ್ರೆಂಟ್. ಸೊ ನಾವಿರೋದು ಬಂದು 4ನೇ ಪ್ರಾಪರ್ಟಿ, ಜೊತೆ ಈ ವಿಡಿಯೋದ ಕೊನೆ ಪ್ರಾಪರ್ಟಿ ಇದು. ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸರ್. ಈಗ 900 ಸ್ಕ್ವೇರ್ ಫೀಟು, ಅದು 850 ಸ್ಕ್ವೇರ್ ಫೀಟ್ ಆಯ್ತು ಸರ್. ಇದು 1000 ಸ್ಕ್ವೇರ್ ಫೀಟು. ಓಕೆ. 1000 ಸ್ಕ್ವೇರ್ ಫೀಟ್ ಅಲ್ಲಿ 4 BHK ಟ್ರಿಪ್ಲೆಕ್ಸ್ ಹೌಸ್. ಓಕೆ. 25/40. ಓಕೆ ಓಕೆ. ಈಸ್ಟ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರು, ಗ್ರೌಂಡ್ ಸಿಂಗಲ್ ಬೆಡ್ರೂಮ್ ಬರುತ್ತೆ, ಸ್ಪೇಷಿಯಸ್ ಪಾರ್ಕಿಂಗ್, ದೊಡ್ಡದಾಗಿದೆ ಪಾರ್ಕಿಂಗ್. UPS ಪಾಯಿಂಟ್ ಎಲ್ಲ ಸಿಗುತ್ತೆ ನಿಮಗೆ. ಹೌದು, ಔಟ್ ಸೈಡ್ UPS ಪಾಯಿಂಟ್ ಮಾಡಿದೀವಿ. ಮತ್ತೆ ಹಾಕಿರೋದೆಲ್ಲ ಟೀಕ್ವುಡ್ ಫ್ರೇಮು, ಟೀಕ್ವುಡ್ ವಿಂಡೋ. ಇದೇನು ನೋಡ್ತಾ ಇದ್ರಲ್ಲ ಇದೆಲ್ಲ ಬೀಡಿಂಗ್ ಸಮೇತ ಟೀಕ್ವುಡ್ ಹಾಕಿದೀವಿ ಸರ್. ಇದು ರೆಂಟ್ ಪರ್ಪಸ್. ಇದು ಗ್ರೌಂಡ್ ಫ್ಲೋರು, ಫಿನಿಶಿಂಗ್ ಆಗಿಲ್ಲ, ಫಿನಿಶಿಂಗ್ ಮಾಡ್ಕೊಂಡು ಕೊಡ್ತೀವಿ ಸರ್. ಗ್ರೌಂಡ್ ಫ್ಲೋರ್ ಇಲ್ಲೂ ಕೂಡ ನಿಮಗೆ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ ರೆಂಟ್ಗೆ. ಟಿವಿ ಕ್ಯಾಬಿನೆಟ್ ಇದೆ. ಇದು ಟಿವಿ ಕ್ಯಾಬಿನೆಟ್, ಕಿಚನ್ನು, ದೇವ್ರ ಮನೆ, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು ಬಂದು ಅಟ್ಯಾಚ್ ಒಂದು ಬಾತ್ರೂಮ್ ಬರುತ್ತೆ. ರೆಂಟೆಡ್ ಪರ್ಪಸ್ ಅಂದ್ರೆ ಎಲ್ಲರೂ ಒಂದು ವುಡನ್ ಬಾಕ್ಸ್ ಇಟ್ಬಿಡ್ತಾರೆ ದೇವ್ರ ಮನೆಗೆ, ಬಟ್ ನಿಮ್ಗೆಲ್ಲ ಡೆಡಿಕೇಟೆಡ್ ಸಪರೇಟ್ ಆಗಿ ಒಂದು ದೇವ್ರ ಮನೆ ಸಿಗುವಂತದ್ದು. ಸೊ ನೋಡ್ತಾ ಇದ್ದೀರಾ, ರೆಂಟ್ಗೆ ಆರಾಮಾಗಿ ಬಿಡ್ಬೋದು. ಫ್ರೇಮ್ಸ್ ಎಲ್ಲ ನಿಮಗೆ ಏನ್ ಬಂದು ಇದೆಲ್ಲ ನೋಡಿ ಟೀಕ್ವುಡ್ ಡೋರು, ಬಾಡಿಗೆ ಮನೆಗೆ ಅಂತ ಏನು ಬೇರೆ ಮಾಡಿಲ್ಲ, ಎಲ್ಲ ಟೀಕ್ವುಡ್ ಫ್ರೇಮ್ ಹಾಕಿದ್ದೀವಿ. ಗೇಟ್ ಕ್ಲೋಸ್ ಮಾಡಿದ್ರೆ ಸರ್ ನಿಮಗೆ ನೋಡಿ, ಇದೊಂದು ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಈಗ ಸರೌಂಡಿಂಗ್ ಎಲ್ಲೂ ನಿಮ್ಗೆ ಓಪನ್ ಸ್ಪೇಸ್ ಸಿಗಲ್ಲ. ಗೇಟ್ ಕ್ಲೋಸ್ ಮಾಡಿದ್ರೆ ಕಂಪ್ಲೀಟ್ ಸೇಫ್ಟಿ ಇದೆ ಸರ್. ಸರ್ ಅದು ನೋಡಿ, ಈಗ ಸ್ಟೇರ್ ಕೇಸ್ ಕೆಳಗಡೆ ಬಂದು ಸಿಲಿಂಡರ್ ಪಾಯಿಂಟ್ ಬರುತ್ತೆ ಎರಡು ಮನೆಗೂ, ಫಸ್ಟ್ ಫ್ಲೋರ್ಗೂ ಮತ್ತು ಇಲ್ಲಿ ಗ್ರೌಂಡ್ ಫ್ಲೋರ್ಗೆ. ಮತ್ತು ಇವಾಗೇನು ನೀವು ಸ್ಟೇರ್ ಕೇಸ್ ಬರ್ತಾ ಇದ್ದೀರಾ, ಔಟ್ ಸೈಡಿಂದನೇ SS ಬರುತ್ತೆ ಸರ್. ಫುಲ್ ಗೋಡನೆ ಬಂದಿರುವಂಥದ್ದು, ವಿತ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ವೆಂಟಿಲೇಷನ್ಗೆ. ಅಲ್ಲಿ ಓಪನ್ ಬ್ಲಾಕ್ ಆಗಲ್ಲ, ವೆಂಟಿಲೇಷನ್ ಮಾಡ್ತೀವಿ. ಮತ್ತು ಇಲ್ಲಿ ಸೇಫ್ಟಿ ಗ್ರಿಲ್ ಬರುತ್ತೆ, ಇಲ್ಲಿ ಸೇಫ್ಟಿ ಗ್ರಿಲ್ ಬರುತ್ತೆ. ಪ್ಲಸ್ ಇದು ನೋಡಿ ಎಷ್ಟು ಯೂಸ್ ಆಗಿದೆ ನಿಮಗೆ ಬೆಳಕಿಗೆ. ಸರ್ ಏನು ಸರ್ ಇದು ಡೋರ್ ಫ್ರೇಮ್ ಇದು ದೊಡ್ಡದಾಗೈತೆ ಸರ್. 8 ಇಂಚ್ ಬರುತ್ತೆ ಸರ್, 8 ಇಂಚ್ ಬರುತ್ತೆ ವಿತ್ ನೋಡಿ ಇದು ಬೀಡಿಂಗ್ ಸಮೇತ. ನೋಡಿ ಇದು ಬೀಡಿಂಗ್ ಬರುತ್ತೆ. ಇವಾಗ ಇದು SS ಹಾಕಿರೋದು ನಾವು. ಇದು ಅಷ್ಟೇ, ಇದು ಬಂದು ಟೀಕ್ವುಡ್ ಬರುತ್ತೆ, ಇದು ಟೀಕ್ವುಡ್ ಬರುತ್ತೆ, ಫುಲ್ ಎಲ್ಲ ಟೀಕ್ವುಡ್ ವಿತ್ 2 ಇಂಚ್ ಡೋರ್ ಬರುತ್ತೆ ಸರ್. ಬನ್ನಿ ಡಿಸೈನ್ ನೋಡಿ, ಏನು ಥಿಕ್ನೆಸ್ ನೋಡೋರು ಹೆಂಗೈತೆ ಅಂದ್ರೆ ಸರಿಯಾಗೈತೆ. ಅದು ಸರ್ ಇನ್ನೂ ಅದಕ್ಕೆ ಪಾಲಿಶಿಂಗ್ ಆಗಿಲ್ಲ ಸರ್. ಬಫಿಂಗ್ ಸಿಸ್ಟಮ್ ಪಾಲಿಶ್ ಬರುತ್ತೆ, ಬಫಿಂಗ್ ಮಾಡೋದು ನಾವು. ಸೊ ಅದು ನೀವು ಕೈ ಇಟ್ಟರೆ ನಿಮ್ಗೆ ರಿಫ್ಲೆಕ್ಟ್ ಆಗಬೇಕು, ಕನ್ನಡಿ ಥರ ಪಾಲಿಶಿಂಗ್ ಬರುತ್ತೆ ಸರ್ ಇದು. ಸೊ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಆಗಿದ್ದೀರಾ. ಸೊ ಇದು TV ಯೂನಿಟು. ನಿಮ್ಗೆ ಮೇಲ್ಗಡೆ ಹ್ಯಾಂಗಿಂಗ್ ಲೈಟ್ಸ್ ಬೇಕಂದ್ರೆ ಮಾಡ್ಕೊಬೋದು. ನೋಡಿ ಇವಾಗ ಅದು ಆಲ್ರೆಡಿ ಲೈಟ್ಸ್ ಎಲ್ಲ ಹಾಕಿದ್ದೀವಿ ನಾವು, ಓಕೆನಾ. ಸೊ ಇದು ಡೂಪ್ಲೆಕ್ಸ್ ಅಂದರೆ ಹೆಂಗಿರ್ಬೇಕು ಅಂದರೆ ಮೇಲ್ಗಡೆ ಯಾರಾದರೂ ನೋಡಬೇಕು ನಮ್ಮನ್ನು. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಬನ್ನಿ ಕೆಳಗಡೆ ತೋರಿಸ್ತೀನಿ ಸರ್. ಇದು ಬಂದು ನೋಡಿ, ಇವಾಗ ಎಲ್ಲ ದೇವ್ರ ಮನೆ ಅಂತಾರೆ ಸರ್. ದೇವ್ರ ಮನೆ ಅಂದರೆ ಒಂದು 4 ಬಾಕ್ಸ್ ಒಂದು ಸ್ಟೋರಲ್ಲಿ ಕಟ್ಬಿಟ್ಟು ಮಾಡಿಬಿಡ್ತಾರೆ, ಗೋಡೆಗೆ ಅಟ್ಯಾಚ್ ಇರುತ್ತೆ. ಸೊ ಇದು ಯಾವುದು ಸಪ್ರೇಟಾಗಿ ಮಾಡಿದ್ದೀವಿ ಸರ್. ನೋಡಿ ಇದು ಸಪ್ರೇಟ್ ಕಂಬ ನೋಡಿದ್ರಲ್ಲ, ಸಪ್ರೇಟ್ ಕಂಬ ಬರುತ್ತೆ, ಇಲ್ಲಿ ಎಲಿವೇಶನ್ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಡೆಕೋರೇಷನ್ ಇದೆ, ಇದಕ್ಕೆ ಇನ್ನೂ ಮಾಡ್ಕೊಂಡು ಕೊಡ್ತೀವಿ. ಸೊ ಹಾಗಾಗಿ ಮೇಲ್ಗಡೆ ಗೋಪುರ ಬರುತ್ತೆ. ಮತ್ತು ದೇವ್ರ ಮನೆಗೆ ನೀವೇನು ಮೇಲ್ಗಡೆಯಿಂದ ನೋಡಿದ್ರಲ್ಲ ಡೈರೆಕ್ಟ್ ಸನ್ಲೈಟ್ ಬರುತ್ತೆ ಸರ್. ಬಿಡಿ ಸರ್, ಮೈನ್ ಡೋರ್ ನೋಡಿದ್ರೆ ಗೊತ್ತಾಗೋಯ್ತದೆ ಯಾವ ಥರ ಇರ್ತದೆ ದೇವ್ರ ಮನೆ ಸರ್. ಇದು ನೀವು ಸೇಲ್ ಬಿಲ್ಡಿಂಗು ಅಂತ ದಯವಿಟ್ಟು ಅನ್ಕೊಂಬೇಡಿ, ಇದು ಇರೋದಕ್ಕೆ ಅಂತಲೇ ಕಟ್ತಾ ಇರೋವಂಥ ಬಿಲ್ಡಿಂಗು. ಸೊ ಹಾಗಾಗಿ ಅವ್ರು ಲೋನ್ ತೊಗೊಂಡಿದ್ದಾರೆ, ಒಂದು 26 ಲಕ್ಷ ಲೋನ್ ತೊಗೊಂಡಿದ್ದಾರೆ. ಯಾರಾದರೂ ಕಮಿಟ್ ಆದರೆ ನಿಮ್ಮ ಟೇಸ್ಟ್ ತಕ್ಕನಾಗಿ ಇಲ್ಲಿಂದ ಏನು ನಿಮ್ಮ ಟೇಸ್ಟ್ ಬೇಕೋ ಅದೇ ಥರವಾಗಿ ಇನ್ನೂ ಫಿನಿಶಿಂಗ್ ಮಾಡ್ಕೊಂಡು ಕೊಡುವಂಥದ್ದು. ದೇವ್ರ ಮನೆ ನೋಡಿ ಸರ್, ಸುತ್ತು ಎಲ್ಲೋ ಯಾವ ಗೋಡೆಗೂ ನೀವು ಅಟ್ಯಾಚ್ ಮಾಡಿ ಕಟ್ಟಿಲ್ಲ ಸರ್ ನಾವು. ಯಾವ ಸಪ್ರೇಟ್ ಇರುವಂಥದ್ದು. ಆಮೇಲೆ ಇದೆಲ್ಲ ವುಡ್ ಕೋಟು, ಒಳಗಡೆ ಟೈಲ್ಸು. ಇದು ಒಳಗಡೆ ನೋಡಿ ಟೈಲ್ಸ್ ಬರುತ್ತೆ. ಮತ್ತು ಇಲ್ಲಿ ಡಿಸೈನರ್ ಬರುತ್ತೆ, ಇಲ್ಲೇನಿದೆಯಲ್ಲ ಇದು ಡಿಸೈನರ್ ಬರುತ್ತೆ. ಸೊ ಅದನ್ನು ಖಾಲಿ ಬಿಟ್ಟಿದ್ದೀವಿ. ಸೊ ಹಾಗೆ ಬಂದರೆ ನಿಮಗೆ ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ ಸರ್ ನಿಮಗೆ. ಬನ್ನಿ. ಸೊ ಇದು ಬಂದು ನಿಮಗೆ ಇವಾಗ TV ಕ್ಯಾಬಿನ್ ಹಿಂದೆಗಡೆ ಬಂದಿದ್ದೀವಿ. ಇದು ಡೈನಿಂಗ್ ಹಾಲ್ ಸರ್. ಓಕೆ. ಅದು ಕಿಚನ್ ಬರುತ್ತೆ, ಇದು ಡೈನಿಂಗ್ ಹಾಲ್ ಬರುತ್ತೆ. ಸೊ ಇಲ್ಲಿ ಬಂದರೆ ಒಂದು ಕಿಚನ್ ಯುಟಿಲಿಟಿ ಬರುತ್ತೆ ಸರ್. ಈಗ ಅದು ಡೈನಿಂಗ್ ಹಾಲ್ ನೋಡಿದ್ರಲ್ಲ, ಸೊ ಇದು ಒಂದು ರೂಮ್ ಬರುತ್ತೆ ಕುಬೇರನ್ ಮೂಲೆಯಲ್ಲಿ, ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸ್ಟೆಪ್ ಲೈಟ್ಸ್ ಕೂಡ ಇರುವಂಥದ್ದು ನಿಮಗೆ. ದೇವ್ರ ಮನೆ ನೋಡಿ, ಎಲ್ಲೂ ನಿಮಗೆ ಏನೂ ಟಚ್ ಆಗಿಲ್ಲ, ಅಟ್ಯಾಚ್ ಬರೋಲ್ಲ ನಿಮಗೆ, ಸಪ್ರೇಟಾಗಿರುತ್ತೆ ದೇವ್ರ ಮನೆ. ಇಲ್ಲೂ ಕೂಡ ನೋಡಿ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಒಳ್ಳೆ ಬೆಳಕು ಬರುವಂಥದ್ದು. ಸೊ ಸೆಕೆಂಡ್ ಫ್ಲೋರು ಸರ್, ಇಲ್ಲೇನೇನಿದೆ ಸರ್? ಸರ್ ನೋಡಿ, ಇವಾಗ ಸೆಕೆಂಡ್ ಫ್ಲೋರ್ ಬಂದ್ರೆ SS ಬರುತ್ತೆ ಟೋಟಲ್. ಔಟ್ ಸೈಡು ಒಳಗಡೆ ಇದ್ದಾನೆ SS ಬರುತ್ತೆ. ಇಲ್ಲಿ ಗ್ಲಾಸ್ ಬರುತ್ತೆ, ಸ್ಟಫನ್ ಗ್ಲಾಸ್ ಇಲ್ಲಿ. ಸೊ ಇಲ್ಲಿ ಆದ್ಮೇಲೆ ಬಂದ್ರೆ ನೀವು ಮೇಲ್ಗಡೆಯಿಂದನೂ ನೀವು ನೋಡ್ಬೋದು, ಇಲ್ಲಿ ನಿಮಗೆ ತಿರ್ಗಾ ಯು ಶೇಪಲ್ಲಿ ಸ್ಟಫನ್ ಗ್ಲಾಸ್ ಬರುತ್ತೆ. ಓಕೆ. ಸೊ ಈ ಸ್ಪೇಸ್ ಏನು ಮಾಡಿದೀವಿ ನಾವು, ಸೆಕೆಂಡ್ ಹಾಲ್ ಅಂತ ಮಾಡ್ಕೊಬೋದು, ಇಲ್ಲ ಜಿಮ್ ರೂಮ್ ತರ ಮಾಡ್ಕೊಬೋದು. ಓಪನ್ ಇರುತ್ತೆ ಅಂದ್ರೆ ಸ್ವೆಟ್ ಆಗಲ್ಲ ಜಾಸ್ತಿ ಗಾಳಿ ಬೆಳಕಿಗೆ, ಯಾಕಂದ್ರೆ ಅಲ್ಲೂ ನೋಡಿ ವಿಂಡೋಸ್ ಇದೆ.
ಇದೆ, ಇಲ್ಲೂ ವಿಂಡೋಸ್ ಬರುತ್ತೆ. ಸೊ ಈ ಸ್ಪೇಸ್ನ ನೀವು ಆ ಥರ ಟೈಪ್ ಮಾಡ್ಕೊಬೋದು. ಅದಾದ್ಮೇಲೆ ಇಲ್ಲಿ ಬಂದರೆ ಇಲ್ಲೊಂದು ರೂಮ್ ಬರುತ್ತೆ, ಬನ್ನಿ. ಸೊ ಈ ಫ್ಲೋರಲ್ಲಿ 2 ರೂಮ್ ಬರುವಂತ. ಹೌದು, 2 ರೂಮ್ ಬರುವಂಥದ್ದು ಸರ್. ಇದೊಂದು ರೂಮು ಸರ್, ಒಳಗಡೆ ಬನ್ನಿ. ಇದೊಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಆ ಎಕ್ಸಿಟ್ ಇಲ್ಲಿ ಬಂದರೆ ಇನ್ನೊಂದು ಕುಬೇರನ್ ಮೂಲೆ ರೂಮು, ಸ್ಪೇಷಿಯಸ್ಸು. ಸರ್ ಏನು ಸರ್ ಇದು ಬೆಡ್ರೂಮ್ ಇಷ್ಟು ದೊಡ್ಡದಾಗಿ ಬರುತ್ತೆ ಇದು? ಸರ್ ಮಾಸ್ಟರ್ ಬೆಡ್ರೂಮ್ ಅಂತೀವಲ್ಲ ಸರ್, ಅದಕ್ಕೆ ಮಾಸ್ಟರ್ ಬೆಡ್ರೂಮ್ ಥರನೇ ಸ್ಪೇಷಿಯಸ್ ಆಗಿರಬೇಕು ಅಂತ ಹೇಳಿ. ಸೊ ನೀವು ಸೆಂಟ್ರಲ್ಲಿ, ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿ ಇಲ್ಲಿ ಯೂಸ್ ಮಾಡ್ಕೊಬೋದು ನೀವು ಸ್ಪೇಷಿಯಸ್ಸು. ನೀವು ಈ ಥರ ಆದರೂ ಬೆಡ್ ಹಾಕೊಬೋದು, ಈ ಥರ ಆದರೂ ಬೆಡ್ ಹಾಕೊಬೋದು. ಸೊ ಇದು ಏನು ಕುಬೇರನ್ ಮೂಲೆಯಲ್ಲಿ 2nd ಫ್ಲೋರಲ್ಲಿ ಬರುವಂಥ ರೂಮು. ಇದು ಬಂದು ಅಗೇನ್ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಮಿರರ್ ಬರುವಂಥದ್ದು, ಡ್ರೆಸ್ಸಿಂಗ್ ಟೇಬಲ್. ಸೊ ಕಂಪ್ಲೀಟ್ ಆಗಿಲ್ಲ ಸರ್, ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇದೆ. ಬಟ್ 100% ಇದನ್ನೆಲ್ಲ ನೀವು ಕಂಪ್ಲೀಟ್ ಆದ್ಮೇಲೆ ನೋಡಿ A to Z ಸೂಪರ್ ಆಗಿ ಕಾಣಿಸುತ್ತೆ. ಎಲ್ಲ ವರ್ಕು ನಾವು ತಿರ್ಗಾ ಕ್ಲೀನಾಗಿ ಮಾಡ್ಸ್ಕೊಂಡ್ಬಿಡ್ತೀವಿ. ಜಸ್ಟ್ ನಿಮಗೆ ವೈಟ್ ಆಗಿದೆ ಅಷ್ಟೇ, ಇನ್ನೂ ಪೈಂಟ್ಸ್ ಆಗಿಲ್ಲ, ಮತ್ತೊಂದಾಗಿಲ್ಲ. ನೋಡಿ AC ಪಾಯಿಂಟ್ ಕೂಡ ಬಿಟ್ಟಿದ್ದೀವಿ ನಾವು ಮೇಲ್ಗಡೆ. ಈಗ ನೋಡೋದಕ್ಕಷ್ಟೇ ನಿಮಗೆ ಒಂದು ಸ್ವಲ್ಪ ಆಡಾಗಿ ಕಾಣಿಸ್ತಾ ಇದೆ. ಬಟ್ ಕಂಪ್ಲೀಟ್ ಆದಮೇಲೆ ಅಲ್ಟಿಮೇಟ್ ಆಗಿ ಕಾಣಿಸ್ತದೆ. ನಾನು ಹೇಳ್ತಾ ಇರೋದಿದೆ, A to Z ಬಳಸಿರುವಂಥ ಮೆಟೀರಿಯಲ್ ಬಂದು ಟೀಕ್ ವುಡ್ ಸರ್, ವುಡ್ ವರ್ಕಲ್ಲಿ. ಸೊ ಸ್ವಿಚ್ ಪ್ಲೇಟ್ ನೋಡ್ಬೋದು, ಬೇಕಾದ್ರೆ ಸ್ವಿಚ್ ಪ್ಲೇಟ್ ತೋರಿಸಿ ನಿಮಗೆ ಯಾವ ಥರ ಯೂಸ್ ಮಾಡಿ. ಹೈಫೈ ಸ್ವಿಚ್ ಪ್ಲೇಟ್ ಯೂಸ್ ಮಾಡಿರೋವಂಥದ್ದು. ನೀವು ಸ್ಟೆಪ್ ಲೈಟ್ಸು ಫಸ್ಟ್ ಫ್ಲೋರಿಂದ ಮೇಲ್ಗಡೆ 2nd ಫ್ಲೋರ್ ಬರುತ್ತೆ, 3rd ಫ್ಲೋರ್ಗೂ ಸ್ಟೆಪ್ ಲೈಟ್ಸ್ ಬರುತ್ತೆ ಸರ್. ಮೇಲ್ಗಡೆದು ಓಪನ್ ಮಾಡಿಲ್ಲ ಸದ್ಯಕ್ಕೆ, ಒಂದು ಝೂಮರು ಮತ್ತು ಡೈರೆಕ್ಟ್ ಸನ್ಲೈಟ್ ಸರ್. ಓಕೆನಾ, ಇದು ಲಾಸ್ಟ್ ನಾವು 3rd ಫ್ಲೋರ್ಗೆ ಬಂದಿದ್ದೀವಿ ಸರ್. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇತ್ತು, 2nd ಫ್ಲೋರಲ್ಲಿ 2 ರೂಮ್ ಇತ್ತು, 3rd ಫ್ಲೋರಲ್ಲಿ ಒಂದು ರೂಮ್ ಇದೆ. ಅದನ್ನು ಇವಾಗ ತೋರಿಸ್ತೀನಿ ಬನ್ನಿ. ಅದು ಸ್ಪೇಷಿಯಸ್ ಬರುತ್ತೆ ರೂಮು. ಇದಕ್ಕೂ ವುಡ್ ವರ್ಕ್ ಮಾಡಿದ್ದೀವಿ. ಸೊ 4 BHK ಟ್ರಿಪ್ಲೆಕ್ಸ್ ಹೌಸು ವಿತ್ ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ, ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ಸೊ ಇದು ಒಂದು ರೂಮ್, ಇದು ಲಾಸ್ಟ್ ರೂಮ್ ಆಗಿತ್ತು ಸರ್. ಸೊ 4 ಬೆಡ್ರೂಮ್ಸು 5 ಬಾತ್ರೂಮ್ಸ್ ಬರುತ್ತೆ. ಅಂದರೆ ಎಲ್ಲ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. 4 ಬೆಡ್ರೂಮ್ಗೂ ಅಟ್ಯಾಚ್ ಇದೆ, ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. 4 BHK ಟ್ರಿಪ್ಲೆಕ್ಸ್ ಹೌಸ್. ಏನು ಸರ್ ಇದು? ಈ ಮನೆಗೆ 2 ಟೆರೆಸ್ ಸಿಗ್ತದೆ, ಇಲ್ಲೂ 1 ಟೆರೆಸ್ ಐತೆ, ಇಲ್ಲೂ 1 ಟೆರೆಸ್ ಐತೆ ಸರ್. ಅದೇ ಇವಾಗ ಏನು ಗೊತ್ತಾ ಸರ್, ನೀವು ಇವಾಗ ಇನ್ನೊಂದ್ಸರಿ ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ಆಗಲ್ಲ. ಅದಕ್ಕೆ ನಾವು ಒಟ್ಟಿಗೆ ನೀವು ಫೈನಲ್ ಕೆಲಸ ಮಾಡ್ಕೊಟ್ಬಿಡ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿಂದ ನಿಮ್ಗೆ ಹ್ಯಾಂಗಲ್ ಹಾಕಿದ್ರೆ ಓಕೆನಾ, ಇದು ನಿಮಗೆ ಸಿಟ್ಔಟ್ ಟೈಪ್ ಆಗೋಯ್ತು. ಓಕೆ, ಇಲ್ಲಿ ಬೇಡ ಅಂದರೆ ಅಲ್ಲಿ ನೀವು ಮಾಡ್ಕೊಬೋದು. ಆಮೇಲೆ ಓವರ್ ಟ್ಯಾಂಕು ಕುಬೇರನ ಮೇಲೆ ಯಾವತ್ತು ಹೈಟ್ ಇರಬೇಕು, ಅದಕ್ಕೆ ಸ್ಟೆಪ್ ಮಾಡಿದ್ದೀವಿ ಸರ್ ನಾವು. ಇನ್ನೊಂದು ಸ್ಟೆಪ್ ಮೇಲೆ ಐತೆ ಅದು. ಹೌದು, ಕುಬೇರನ ಮೇಲೆ ಹೈಟಲ್ಲಿ ಇರಬೇಕು ಯಾವತ್ತು, ಅಲ್ಲಿ ನೀರು ಇರಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀವಿ ಸರ್. ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿಂದನೇ ಒಂದು ಹಾಕ್ಬಿಡ್ತಾರೆ ಸರ್. ನಾವು ಕೆಲಸ ಕಮ್ಮಿ ಆಗ್ತದೆ ಅಂತಲ್ಲ, ಖರ್ಚು ಕಮ್ಮಿ ಆಗ್ತದೆ ಅಂತಲ್ಲ, ನೀವು ಸ್ಪೇಷಿಯಸ್ನ ಹೆಂಗೆ ಯೂಸ್ ಮಾಡ್ಕೊಬೇಕು. ಆಮೇಲೆ ನಿಮ್ಗೆ ಯಾವುದು ಖರ್ಚು ಇರಬಾರ್ದು, ಮನೆ ತಗೊಂಡವ್ರು ಯಾವುದು ಖರ್ಚು ಬರಬಾರ್ದು. ಓಕೆ ಸರ್, ಇದು ಮತ್ತೆ ಡೈಮೆನ್ಷನ್ ಫೇಸಿಂಗು ಏನು ಪ್ರೈಸ್ ಹೇಳ್ತಿದ್ದಾರೆ ನೋಡಿ ಸರ್? ಸರ್ ಇದು 25ಕ್ಕೆ 40, ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು, DC ಕನ್ವರ್ಷನ್ನು, ಪುರಸಭೆ, ಈ ಖಾತಾ ಪ್ಲಸ್ ನಿಮಗೆ ಬ್ಯಾಂಕ್ ಲೋನು, ಆಲ್ರೆಡಿ ಬ್ಯಾಂಕ್ ಲೋನ್ ಇರುವಂಥದ್ದು 25-26 ಲಕ್ಷ ಆಲ್ರೆಡಿ ಬ್ಯಾಂಕ್ ಲೋನ್ ಇದೆ. ಸೊ ಗೇಟೆಡ್ ಕಮ್ಯುನಿಟಿ ಲೇಔಟ್. ಆಮೇಲೆ ಎಲ್ಲರೂ ಕೇಳ್ತಿರ್ತಾರೆ ಗೇಟೆಡ್ ಕಮ್ಯುನಿಟಿ ಲೇಔಟ್ ಇಲ್ವಾ ಸರ್, ಗೇಟೆಡ್ ಕಮ್ಯುನಿಟಿ ಲೇಔಟ್ ಇಲ್ವಾ ಅಂತ. ನೋಡಿ ಇದು ಒಂದೊಂದು ಕಾಂಪೌಂಡ್ ಬರುತ್ತೆ. ಈ ಕಾಂಪೌಂಡ್ ಹಿಂದೆಗಡೆ ಪ್ರೈವೇಟ್ ಪ್ರಾಪರ್ಟಿ ಬರುತ್ತೆ. ಸೊ 2 ರೋಡ್ ಇರೋದು, ಇಲ್ಲೊಂದು ರೋಡ್ ಬರುತ್ತೆ, ಅಲ್ಲೊಂದು ರೋಡ್ ಬರುತ್ತೆ. ಅದು ಮೇನ್ ಎಂಟ್ರೆನ್ಸ್ 30 ಫೀಟ್ ರೋಡ್ ಬರುತ್ತೆ ಸರ್. ಸೊ ಸ್ಯಾನಿಟರಿ ಆಗಿದೆ, DC ಕನ್ವರ್ಷನ್ ಆಗಿದೆ. ಆಮೇಲೆ ನಾರ್ಮಲ್ ವಾಟರ್ ಕನೆಕ್ಷನ್ ಕೂಡ ಇದೆ, ಅಂದರೆ CMC ವಾಟರ್ ಕನೆಕ್ಷನ್ ಕೂಡ ಇದೆ ನಿಮಗೆ. ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿಂದ ನಿಮಗೆ ಅಯ್ಯಪ್ಪ ಸ್ಕೂಲು, ರೈನ್ಬೋ ಸ್ಕೂಲು ಎಲ್ಲ ಒಂದು 300 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ. ಬರೋವಾಗ ಒಂದು ಸ್ಪೋರ್ಟ್ಸ್ ಪಾಯಿಂಟ್ ಇತ್ತಲ್ಲ ಸರ್, ಇದು ಅದನ್ನು ನೋಡಿದೆ. ಏನು ಸರ್ ಅದು? ಸರ್ ಅದು ಬಂದ್ಬಿಟ್ಟು RR ಇನ್ಸ್ಟಿಟ್ಯೂಟ್ ಕಾಲೇಜ್ ಅಂತ ಹೇಳ್ಬಿಟ್ಟು, ಸೊ ಅವ್ರದ್ದು ಇಲ್ಲಿ ಸುಮಾರು ಇದಾವೆ. ಇದೆ ಅಂತಲ್ಲ, ನಿಮಗೆ ಸಪ್ತಗಿರಿ ಯೂನಿವರ್ಸಿಟಿ ಆಗಿರ್ಬೋದು, RR ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಅಬ್ಬಿಗೆರೆಯಿಂದ ಮುಂದೆ ಹೋದ್ರೆ ಕಮ್ಮಿ ಅಂದ್ರೆ ಸರ್ ಈ ಸರೌಂಡಿಂಗ್ಸ್ ಅಲ್ಲಿ ಇರೋಷ್ಟು ಸ್ಕೂಲ್ಸ್ ಕಾಲೇಜು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಸರ್. ಇದೊಂಥರ ನಿಮಗೆ ಎಜುಕೇಶನ್ ಹಬ್ ಅಂತಾನೆ ಹೇಳ್ಬೋದು ಸರ್. ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದು 1,75,00,000, 1,75 lakhs ನೆಗೋಷಿಯಬಲ್. 1000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಓಕೆ. ಸೊ ಅದೇ ನಿಮಗೆ 30-40 ಹೋದರೆ 230-240 ಈ ಥರ ಇದೆ. ಪ್ಲಸ್ ಪಾಯಿಂಟ್ ನಿಮ್ಗೆ ಕನ್ವರ್ಷನ್ ಆಗಿದೆ. ಎಲ್ಲರೂ ಕೇಳ್ತಾರೆ DC ಕನ್ವರ್ಷನ್ ಆಗಿಲ್ವಾ ಸರ್, ನಿಮಗೆ ಕನ್ವರ್ಷನ್ ಆಗಿರ್ಬೇಕು. ಇದು ಕನ್ವರ್ಷನ್ ಆಗಿದೆ, ಪುರಸಭೆ ಆಗಿದೆ, ಇಂಡಿವಿಜುವಲ್ ಈ ಖಾತಾ ಇದೆ, ಬ್ಯಾಂಕ್ ಲೋನ್ ಆಗುತ್ತೆ, GBA ಲಿಮಿಟ್ಗೆ ಬರುತ್ತೆ, BBMP ಅಟ್ಯಾಚ್ ಇದೆ. ಅಬ್ಬಿಗೆರೆ ಬಂದು BBMP ಲಾಸ್ಟ್ ಸರ್. ಇದು ಕೆರೆಗುಡದಳ್ಳಿ ಸರ್ವೆ ನಂಬರ್ ಬರುತ್ತೆ, ಕೆರೆಗುಡದಳ್ಳಿಯಲ್ಲಿ ಇರೋವಂಥದ್ದು. ಸೊ ಇದು ಈ ಖಾತಾ ಬರುತ್ತೆ, ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಸರ್. ಸೊ ನೋಡೋರಲ್ಲ ಸ್ನೇಹಿತರೆ, ಇವತ್ತಿನ 4 ಪ್ರಾಪರ್ಟಿಗಳು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು, ಇಲ್ಲ ಸ್ಪಾಟ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಶ್ರೀ ಅಂಜನಾದ್ರಿ ರಿಯಲ್ ಎಸ್ಟೇಟ್ ಅವರ ಶ್ರೀ ಮುರಳಿ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ. ಆಮೇಲೆ ಇವ್ರ ಪೇಜ್ನ ದಯವಿಟ್ಟು ಫಾಲೋ ಮಾಡಿ, ಯಾಕೆಂದ್ರೆ ಇವ್ರದ್ದು ಆಲ್ಮೋಸ್ಟ್ ಇದು 4th ಆಡ್ ನಿಮ್ಗೆ ಕೊಡ್ತಾ ಹೌದು ಸರ್. 4ನೇ ವಿಡಿಯೋ ಆಲ್ಮೋಸ್ಟ್ ಒಂದು 12 ಬಿಲ್ಡಿಂಗ, ಒಂದೊಂದು ವಿಡಿಯೋದಲ್ಲಿ 4 ಬಿಲ್ಡಿಂಗ್, 12 ಬಿಲ್ಡಿಂಗ ಸರ್. ನನ್ನ ಹತ್ರ ಇನ್ನೂ ನೀವು ನಂಬಲ್ಲ, ನನ್ನ ಹತ್ರ ಇನ್ನೂ 50-60 ಪ್ರಾಪರ್ಟಿ ಇದಾವೆ ಸರ್. ಸೊ ಕೇಳಿದ್ರಲ್ಲ ಸ್ನೇಹಿತರೆ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜ್ ಫಾಲೋ ಮಾಡಿ. ನೋಡ್ತಾ ಇದ್ದೀರಾ ಬಟ್ ಯಾರು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ನೀವು ಟಚ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಇದೇ ತರ ನಿಮ್ಗೆ ಒಳ್ಳೊಳ್ಳೆ ಪ್ರಾಪರ್ಟಿಗಳದ್ದು ನಿಮಗೆ ವಿಡಿಯೋಸ್ ಬರ್ತಾ ಇರುವಂತದ್ದು. ಸರ್ ನಿಮಗೆ ಹುಡ್ಕೋದಕ್ಕೆ ಟೈಮ್ ಇಲ್ಲ, ನಮ್ಗೆ ಒಳ್ಳೆ ಮನೆ ಸಿಗ್ತಾ ಇಲ್ಲ ಅಂದಾಗ ನಾವು ಅದನ್ನ ನಿಮ್ಮ ಮೊಬೈಲ್ವರೆಗೂ ರೀಚ್ ಆಗೋ ಥರ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಬೇಕು ಅಂದಾಗ ಜಸ್ಟ್ ಕಾಲ್ ಮಾಡ್ಬಿಡ್ತೀವಿ, ಇಲ್ಲಿ ಸರ್ ಹೆಂಗಿದೆ ಅದಲ್ಲ, ನಾವು ಡೀಟೇಲ್ಸ್ ಹೇಳಿರ್ತೀವಿ. ನಿಮ್ಗೆ ಅಷ್ಟು ಡೀಟೇಲ್ಸ್ ಬೇಡ ಅಂದರೆ ನೀವು ವಿಸಿಟಿಂಗ್ ಮಾಡಿ ಇಲ್ಲ ಕಾಲ್ ಮಾಡಿ. ಕಂಪ್ಲೀಟ್ ವಾಕವರ್ ತೋರಿಸಿರ್ತೀವಿ, ಅದ್ರಲ್ಲಿ ಯಾವ ಮನೆ ಇಷ್ಟ ಆಗುತ್ತೆ ನಿಮಗೆ ಪರ್ಟಿಕ್ಯುಲರ್ ಬಂದು ನೋಡಬಹುದು. ಲೊಕೇಶನ್ ಹೋಗಾಯ್ತು ಅಂತಂದ್ರೆ ನಿಮಗೆ ಕಂಟಿನ್ಯೂ ರಿಜಿಸ್ಟ್ರೇಷನ್ ಹೋಗ್ತಾ ಇರ್ಬೋದು ನೀವು. ಸೊ ಇದಿಷ್ಟು ಇವತ್ತಿನ ಪ್ರಾಪರ್ಟಿಗಳಾಯ್ತು. ಇನ್ನಷ್ಟು ಪ್ರಾಪರ್ಟಿಗಳು ಮುರಳಿ ಸರ್ ಜೊತೆ ಬರ್ತಾ ಇರ್ತೀವಿ. ಬರ್ಬೇಕು ಅಂತಾರೆ ನಮ್ಮ ಜೊತೆ ಟಚ್ ಅಲ್ಲಿ ಇರಬೇಕು ನೀವು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಾನು ಹೇಳ್ತಾ ಇರೋದು ಇಷ್ಟೇನೆ, ಇವೆಲ್ಲ ಪ್ರೈಮ್ ಪ್ರಾಪರ್ಟೀಸ್ ಸರ್. ನಾನು ಇವಾಗ ಏನು ತೋರಿಸ್ತೀನಿ ಎಲ್ಲ ಪ್ರೈಮ್ ಪ್ರಾಪರ್ಟೀಸು. ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ವಿಸಿಟ್ ಬನ್ನಿ. ಓಕೆ ಸ್ನೇಹಿತರೆ, ಹಾಗಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.